ಇದನ್ನು ನಾನು ಈಗಾಗಲೇ ಭಾಳ ಸಲ ಹೇಳಿದ್ದೀನಿ. ಇವತ್ತು ಯಾರ ಮನೆಗೆ ಹೋಗಿ ಊಟ ಮಾಡೋದು ಇದೆಲ್ಲದಕ್ಕೂ ಏನು ಮಹತ್ವ ಕೊಡಬೇಕಾಗಿಲ್ಲ. ಮುಖ್ಯಮಂತ್ರಿಗಳು ಸತೀಶ್ ಜಾರಕಿಹೊಳಿ ಮನೆಗೆ ಹೋಗಿದ್ದಾರೆ. ನನ್ನ ಮನೆಗೂ 2 ಸಲ ಕರೆದಿದ್ದೀನಿ, ಹಿಂದೆ ಬಂದಿದ್ದಾರೆ. ಇದಕ್ಕೆ ವಿಶೇಷ ಅರ್ಥ ಕಲ್ಪಿಸ್ಕೊಡೋದು ಸರಿಯಲ್ಲ. ಅಷ್ಟೇ ಯಾಕೆ, ನಾವು ವಿರೋಧ ಪಕ್ಷದವರು ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ, ನಾವು ಅವ್ರ ಮನೆಗೆ ಊಟಕ್ಕೆ ಹೋಗ್ತೀವಿ. ಏನು ತಪ್ಪಿದೆ ಅದರಲ್ಲಿ? ನೀವು ಹೋಗಲ್ವಾ ಯಾರು ಮೀಡಿಯಾದವರು ಮತ್ತೊಬ್ಬರ ಮನೆಗೆ ಊಟಕ್ಕೆ? ನೋಡಿ, ಇದು ಏನೋ ಬೆದರಿಕೆ ಪತ್ರ ಏನೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಬರೆದಿದ್ದಾರಂತ. ಸುಮ್ಮನೆ ಇದನ್ನು ಕತೆ ಹೇಳ್ಕೊಂಡು ಯಾರೋ ಬೆಂಬಲಿಗರು ಬರೆದಿದ್ದಾರೆ, ಅದು ಮಾಡಿದ್ದಾರೆ ಅಂಥೇಳಿ ಇದೆಲ್ಲವೂ ಇವರೇ ಸೃಷ್ಟಿ ಮಾಡ್ಕೊಳ್ಳುವಂಥದ್ದು. ಇವರೇ ಸೃಷ್ಟಿ ಮಾಡಿರ್ತಾರೆ ಅದನ್ನು, ರವಿಯವರು. ಅದೇ ಇವತ್ತು CLP ನಡೀತದೆ. CLP ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡ್ತೀವಿ. ನೋಡೋಣ, ಅದು ಯಾವುದೂ ನಿರ್ಧಾರ ಇವತ್ತು ಗೊತ್ತಾಗಿಲ್ಲ. ಸುರ್ಜೇವಾಲ ಅವ್ರು ಬರ್ತಾರೆ, ಬಂದಮೇಲೆ ಅವರೆಲ್ಲನೂ ಕೂಡ ಹೇಳಿದ ಮ್ಯಾಗೂ ಅರ್ಥ ಆಗ್ತದೆ ನಮ್ಗೆ ಯಾರ್ಯಾರು ಬರ್ತಾರೆ. ಅದೇ ನೋಡೋಣ, ಅದು ಗೊತ್ತಿಲ್ಲ ನನಗೆ. ಸುರ್ಜೇವಾಲ ಅವ್ರು ಬಂದು CLPಯಲ್ಲಿ ಡಿಸ್ಕಷನ್ ಮಾಡ್ತಾರೆ, ತದನಂತರ ಯಾರ್ಯಾರು ಬರ್ತಾರೋದು ನಮಗೆ ಗೊತ್ತಾಗ್ತದೆ.